ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು. ಹಲೋ ಹಲೋ, ಯಾರು? ಎಲ್ಲಿದ್ಯಣ್ಣ? ಯಾರು? ಎಲ್ಲಿದ್ಯಣ್ಣ ನರಸಿಂಹಣ್ಣ? ಹಲೋ ಹಲೋ, ಇಲ್ಲಿ ಮನೆ ತವ ಇದ್ದೀನಿ ಅಣ್ಣ. ಯಾರು ಹೇಳಿ? ಕಾಫಿ ಆಯ್ತಾ ಅಣ್ಣ? ಕಾಫಿ ಕುಡಿತಾ ಇದ್ದೀನಿ ಅಣ್ಣ. ಓ ಕುಡಿನೇ, ನಾಳೆ ಕುಡಿಯೋಕಿನ್ನೇಣ್ಣ ಸಮಾಚಾರ? ಆರೋಗ್ಯನಾ? ಓ, ಒಂದು 60% ಆರೋಗ್ಯ. ಹೊರ ದೇವ್ರು ದುಡ್ಡು ಕಾಸು ಏನ್ ಕೊಡು, ಆರೋಗ್ಯ ಕೊಡ್ಬೇಕಣ್ಣ, ಅದೇ ಮುಖ್ಯ. ಇಲ್ಲಿ ಆರೋಗ್ಯನ ಏಕೆ ಅಣ್ಣ? ನೀವು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ, ಆರೋಗ್ಯವಾಗಿ ಇದ್ದೀವಿ ಅಣ್ಣ. ಅದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಬೆಳಗ್ಗೆ ಹೊತ್ತು ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಓಲ್ಡ್ ನಿಂಬೆಹಣ್ಣು ಹಿಂಡು ಕುಡಿದ್ರೆ ಅಣ್ಣ ಗೊಜ್ಜೆಲ್ಲ ಕರ್ಗೋಗುತ್ತೆ. ಇಲ್ಲ ಅಣ್ಣ, ಇದು ನಾನು ನಮ್ಮ ಹುಡುಗ ನಮ್ಮ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳೋದು ಒಂದೋಳು, ಆಮೇಲೆ ಬಿಸಿನೀರು ಆರಿಸ್ಬಿಟ್ಟು ಬೆಳಗ್ಗೆನಾಗ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ಆಗಿ ಒಂದು ಗ್ಲಾಸ್ ಕುಡಿತೀನಿ. ಆಮೇಲೆ ಈಗ ಒಂದು 4-5 ದಿನದಿಂದ ಹಂಗೆ, 3-4 ದಿನದಿಂದ ಹಂಗೆ ಮಾಡ್ತಾ ಇದ್ದೀನಿ ಅಣ್ಣ. ಮಾಡಿ ಅಣ್ಣ. ಇನ್ನೇನಣ್ಣ ಸಮಾಚಾರ? ನಿಮ್ಗೆ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಅಣ್ಣ. ನಾನಲ್ವಾ, ಬೆಂಗಳೂರು ವಿಧಾನಸೌಧದವ. ಇವ್ರು ನಾನು ಹುಚ್ಚಂತಾವ ಅಣ್ಣ. ಇದು ಹಾಲು ಕರೆದ್ರ ಒತ್ತುಂಟ? ಅಯ್ಯೋ ಏನ್ ಕರೆದಿ ಇಷ್ಟೊತ್ತಿಗೆ ಅಲ್ಲ, ಸಾಯಂಕಾಲ ಹಾಲೆ 4:15 ಕರೆದ್ಬಿಟ್ಟು. ಕರೆಕ್ಟಾಗಿ ಮಾತಾಡು. ನೆನ್ನೆ ದಿನ ಅಲ್ಲೇ ಒತ್ತು ಒಂದು ನಾನು ಆಗಲೇ ಎದ್ನಲ್ಲ ಅಣ್ಣ. ಇವಾಗ ಅಲ್ಲೇ ಬೆಳಗಿನ ಜಾವ. ಏನ್ ನಾವೇನ್ ಅಮೆರಿಕದಾಗಿದ್ದೀವ, ನೀವೇನು ಇದ್ರಾಗಿದ್ದೀಯಾ? 70 ಕಿಲೋಮೀಟರ್ ದೂರದಾಗಿದ್ದೀವಪ್ಪ. ನಾವಿನ್ನು ಈಗ ನೆನ್ನೆ ದಿನ ನೋಡ್ರಿ ಹಿಂಗ್ ಮಾತಾಡಿನು. ಅಲ್ಲೇ ಎದ್ದಿದ್ದೆ, ನನಗೆ ಊಟ ತಿರುಗಿಸ್ತಾರಲ್ಲ ಈಗ ಸಾಯಂಕಾಲಕ್ಕೆಲ್ಲ ಅಲ್ಲ ಕಣ, ನಾವೇನ್ ಅಮೆರಿಕದಾಗಿದ್ದೀವ? ನನಗೆ ತಲೆನೇ ನನಗೆ ಮಾತಾಡಕ್ ನೆನ್ನೆ ದಿನ. ಇಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಣ್ಣ. ನೆನ್ನೆ ಯಾರೋ ಫೋನ್ ಮಾಡಿ ಹಾಲು ಕರಿತಾ ಇದ್ದೀವಿ ಅಂತ ಅಂದ್ರು. ನಾನು ಇದೇನು ಇಷ್ಟೊತ್ತಿನಾಗ ಹಾಲು ಕರಿತಾರೆ ಅಂತ ಅಂದೆ. ಯಾರೋ ನೆನ್ನೆ ದಿನ ಫೋನ್ ಮಾಡಿದ್ರು ವಿಧಾನಸೌಧದವರು. ಅವ್ರದ್ದು ಅಲ್ಲೇ ಮನೆ ಐತ್ರಿ ಅಂತೆ. ನಾವು ವಿಧಾನಸೌಧದವ್ರು ಹೇಳು, ಅಲ್ಲೇ ಇರೋದು ನಮ್ದು ಮನೆ. ಇದೇನ್ರಿ ನಿಮ್ಗೆ ಏನು ಅಂತ ನಿಮ್ಗೆ ಏನು ಅಂತ ವಿಧಾನಸೌಧದಾಗ ಯಾರನ್ನ ಮನೆ ಕೊಡ್ತಾರ? ಬರೀ ಈ ಸಿಕ್ಕೂರು ಸವಾಸಾಗಿ ನಾನು ಸುಮ್ಮನೆ ಉಟ್ಕೊಂಡು ಹೋದೆ ನಾನು. ಅಣ್ಣ ಈಗ ಬಾಡಿಗೆ ಬೇಕಾ, ಲೀಸ್ ಬೇಕಣ್ಣ ನಿಂಗೆ ಅಲ್ಲಿ ಮನೆ? ಆ ಸುತ್ತಲೂ ಅಲ್ಲ, ಸುತ್ತಲಿರೋ ಮನೆ ಮಠಗಳು ಅಲ್ಲ, ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾ ಕೇಳಿದ್ದು. ನಿನ್ಗೆ ಅಣ್ಣ ನರಸಿಂಹಣ್ಣ, ನೀನು ಬೇಜಾರು ಮಾಡ್ಕೊಂಬೇಡ. ನಿನಗೆ ಬಾಡಿಗೆ ಬೇಕಾ, ಲೀಸಿಗೆ ಬೇಕೋ ಹೇಳು, ಬಾ, ಬೆಳಿಗ್ಗೆನೆ ಕೊಡಿಸ್ತೀನಿ. ಈ ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದು ಖಾಲಿ ಆಗೈತೆ. ಇದು ಫರ್ನಿಚರ್, ದಿವಾನ್ ಕಾಟು, ಬಾಕಿಲಿನರು ಸಂಬಂಧ ಐತೆ ನಿಮ್ಗೆ? ಏನಂಗಂದ್ರೆ ಅವ್ರು ಬೇರೆ ಇರ್ಬೋದು. ಇಂತ ಮಾತಾಡಕ್ ಹೋಗಿ ವಾಂತಿ ಬಂದಂಗ ಆಗುತ್ತೆ. ಏನಣ್ಣ ಹಂಗಂದ್ರೆ? ಎಲ್ಲ ಅವ್ರು ಯಾರೋ ಮಾಡಿದ್ರು ಸ್ವಾಮಿ, ಆ ಗುಂಪಿನವ್ರು ಏನೋ ಅಂತಿದ್ದೆ. ಏನ್ ಹೇಳು? ಅಲ್ಲ, ಆ ಗುಂಪಿನವ್ರು ಏನೋ ಅಂತಿದ್ದೆ ನಾನು. ಏನ್ ಹಂಗ? ಅವ್ರಂದ್ರೆ ಯಾರು? ಹುಣಸೂರು ಕಡೆ ಅವ್ರು ಇತ್ತು. ಮೈಸೂರು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್, ವಿಶ್ವನಾಥ್ ಊರು. ಏನಂತೆ? ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದು. ಒಂದು ಬ್ಯಾಚ್ ಆನೆ ಹಿಂಡು ಬದಿದಲ್ಲ ಒಂದೊಂದ್ಸಲ, ಈ ಕಾಡಾನೆಗಳು ಹಂಗ ಬಂದ್ಬಿಟ್ಟು ನನ್ನ ಕಿಕ್ಕಿಡಿಸಿ, ಬೇಡ ಸ್ವಾಮಿ ನಮ್ಗೆ, ನೀವು ಸ್ವಂತ ಊರು ಹುಟ್ಟೂರು ಯಾವ್ದು? ಬೆಂಗಳೂರೇ. ಅಲ್ಲ, ನೀವು ಲಾಸ್ಟಿಗೆ ಸರಿಯಾಗಿ ಫಿನಿಶಿಂಗ್ ಕೊಟ್ಬಿಟ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಏನದು ಹಂಗ್ ಮಾತಾಡ್ತೀರಾ? ಇಲ್ಲ ಸ್ವಾಮಿ, ಅವಾಗ ಹಿಂಗೆ ಮಾತಾಡ್ತಾ ಲಾಸ್ಟಿಗೆ ಒಂಥರ ಮಾತಾಡ್ಬಿಡ್ತಾರ. ಅವ್ನ ಯಾವನೋ ಗುಲಾಮ, ನಾನೇನು ಇವನ್ನೆಲ್ಲ ಕೂಡ್ಲೆಲ್ಲ ಕಿತ್ಕೊಟ್ಬಿಟ್ಟೆ ಸ್ವಾಮಿ, ಮೈಮಗಳದೆಲ್ಲ. ಯಾರಪ್ಪ? ಏನ್ ಕೂಡ್ಲು? ಏನು ಯಾವಾಗ ಹಿಂಗೆ ನಮ್ದು ಹಿಂಗೆ ತಲೆ ಬಿಸಿಯಾಗಿ 46% ನಮ್ಗೂ ಅಲ್ಲೇ ತಲೆ ಕೆಟ್ಟುವಂಗ್ ಕಾಣ್ತಾ ಇತ್ತು. 46% ಏನು ಈ ರಕ್ತ ಹೋಯ್ತು. ಆಮೇಲೆ ಇವ್ರು ಯಾರು ಸಿಕ್ಕುಂದ್ರುಗಳು ಬೇರೆ ಬಾಕಲ್ ಫೋನ್ ಮಾಡ್ತಾರೆ. ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ, ಹೊಟ್ಟೆ ನೋವು. ಹಲೋ, ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ. ಹೊಟ್ಟೆ ನೋವು, ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು
ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತು ಕಣೋ. ಹಲೋ ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸು ಹಾಗೆ ಮಕ್ಳು ಮಾಡಿದ್ದಿಲ್ಲ, ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ, ನಮ್ಗೆ ಯಾ ಕರ್ಮಪ್ಪ ಇವ್ರು. ನಮ್ಮ ಇಂಟ್ರೆಸ್ಟ್ ಒಂದ್ ಮಾತಾಡೋರಲ್ಲಿ ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ, ನನಗೆ ಮೀನ್ ತಿನ್ನಂಗ ಆಗೈತೆ, ಡೆಲಿವರಿ ಆಗಿ ಬೈಸ್ಕೊಂಡೈತೆ, ನನ್ಗೆ ಮೀನ್ ತಿನ್ನಂಗೈತೆ, ಮೀನ್ ತಾಂಬ. ಎಲ್ಲಿ ತಿಂತೀನಿ? ಮೀನು ಮೀನು ಮೀನು? ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬೈಕ್ ಮಣ್ಣಾಕ, ನಿನ್ ಕಣ್ ಗಕ್ಕಿ ಇಕ್ಕ ಲೋಪರ್ ಮನೆ ಕರೆನಾಗ್ರ ಕಚ್ಚ, ನೀನ್ ಹೋಗೋದಾರ ಆಕ್ಸಿಡೆಂಟ್ ಆಗಿ ಸಾಯ. ನೀನ್ ಹೋಗಿ ಮೀನ್ ತಾಂಬ ಒಂದ್ 2 kg. ನಾವ್ ಮೀನ್ ಮಾರೋಲ್ಲ. ಮೀನ್ ಮಾರೋದಿದ್ರೆ ಮೀನ್ ಮಾರದ ತಾಂಬ ಬೇಸರಿ ನನ್ ಮಗನೇ. ಅಯ್ಯೋ ತಾಯಿನ ಚಾಯ, ಅಯ್ಯೋ ಅಮ್ಮನ ಚಾಯ, ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆ ಎಲ್ಲ ಏರ್ಕೊಂಡು ನಮ್ಮನ್ನ ನಿನ್ ಮೈಯೆಲ್ಲ ಹಸ್ರಿಗಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಸತ್ವಾಗಲ್ವಲ್ಲ ತಾಯಿನ ಚಾಯ, ಹಿಂಗೆ ಉಸಿರು ಕಟ್ಟಿ ಸತ್ವಾಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗೆ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ, ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಆಮೇಲೆ ಎಲೆ ಅಡಿಕೆ ಹಾಕೊಂಡಾದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸಿಗೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮ ಊರಾಗ ಶಾಟ ಹೋಗಿ ಸಿಕ್ಬಿಡು. ಊಟ ಆಯ್ತಣಿಯ? ಊಟ ಆಯ್ತಣಿಯ? ಯಾರು? ಮಧ್ಯಾಹ್ನ ತಿಥಿಗೆ ಹೋಗ್ದ ಇವ್ರದ್ದು ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಕ್ಕೆ ಹೊಯ್ತಲ್ಲ. ಇವನ್ ಯಾರ ಅದೇ ಗೊಲಗೌಡ್ರು ಮಲೆಗಣ್ಣ. ನೀವ್ ಯಾರು? ನೀನ್ ಬೂಗುಡಲ್ಲೇ ನಿಂತಿದ್ದೆ ಮತ್ತೆ ನೋಡ್ಕೊಂಡು ಹೋದೆ. ನಮ್ಮ ಹುಡುಗ ಬಂದಿದ್ದ, ನಮ್ಮ ಫ್ರೆಂಡ್ ಬಂದಿದ್ರು. ಆಟ ನಿಲ್ಸ್ತಾವ, ಲಗೇಜ್ ಆಟ ನಿಲ್ತಾರಲ್ಲ ಅಂತ. ನೋಡಿ ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ನಮ್ಮ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದ ಸ್ವಾಮಿ. ಹೌದಾ? ಹೋಗ್ ಬಂದ ಬರೋಣ ಅನ್ಕೊಂಡೆ ಅಣಿಯ. ನೀನ್ ಯಾರು? ನಾನ್ ರಾಜ. ಇಳೆದೆಲ್ಲ ಕುಯ್ತಲ್ವ ರಗಣ? ಇಳೆದೆಲ್ಲ ಕುಯ್ತಲ್ವಾ? ಇಳೆದೆಲ್ಲ ಕುಯ್ತಿಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬಿಡೋ, ಸುಮಾರಾಗಿ ಇದ್ರು ಕುಯ್ಯ ಇಳೆದೆಲ್ಲ ನಮಗೊಂದು 10 ಕಟ್ ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅತ್ತ ಇಟ್ಬೇಕಷ್ಟೇ. ಅಮ್ಮೋಳಿ ಕಾಯಿ ನಿಂದು ಒಬ್ಬನಾಗೆ ಅಲ್ಲ, ಪ್ರಪಂಚದೊಳಗೆಲ್ಲ ಗುರ್ಜಿಯಲ್ಲಿ ಬರೋದು ಕೊನೆ ಟೈಮು. ಹೌದಾ? ಬಾ ಬೇಕಾದ್ರೆ ಬೆಳಿಗ್ಗೆ ಬಂದು ನಮ್ಮ ಮನೆಗೆ ಯಾರನ್ನ ಕುಯ್ಕೊಡ್ತಾರೆ, ನೀನೇ ಕುಯ್ಕೊಂಡು ಹೋಗ್ಬಾರ್ತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ ನಮ್ಗೊಂದು 10 ಕಟ್ ಕೊಡಂಗಿದ್ರು ನೋಡು. ಎಲ್ಲ ಕಿವಿ ಎಲ್ಲ ಬುಡದಲ್ಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದು ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮಪ್ಪ ಗಾಡಿ ಕಿತ್ಕೊಂಡು ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ತೊಳಸತ್ಕೊಂಡ್ರಿ ನರಸಿಂಹಣ್ಣ, ಯಾಕೋ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾಡ್ಬಿಡ್ತೀನಿ. ಏನ ಹೇಳ್ಬಿಡು. ನಾನ್ ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗನ್ ಕಾರ್ ತಾಂತೀನಿ ಅಂತ ಹೇಳಿತ್ತು. ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ತೀನಲ್ಲಿ ಚಿಕ್ಕನಾಗಿ ಹೇಳಿದ್ದೇವ. 80,000 ರೂಪಾಯಿ ಕೂಡಿ ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನುಳ ದೊಡ್ಡ ಸತ್ತೋಗ್ಬಿಡ್ತು. ಹೆಜ್ಜೆನುಳ ಸುತ್ತೋಗ್ಬಿಟ್ಟು ಬೆಂಕಿ ಹಾಕಿ ಕುತ್ಕೊಂಡ್ಬಿಟ್ಟವ್ರೆ ವಾಟ್ಸಾಪ್ ಅಲ್ಲಿ ಬರ್ತೀನಳ್ಳಿಗೆ. ಬಿಡು ಅದನ್ನೇನ್ ಬೇಡ, ಈಗ ಕತೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಅಂತೀರಿ, ಒಂದ್ 5,000 ಕಾಸು ಬೇಕಾಗಿತ್ತು. ನಾಳೆ ಇಲ್ಲ ರಾಜು. ನಾಳೆ ಇಲ್ಲ ರಾಜು. ಯಾಕೆ?
ಇವತ್ತು ಅದೇ ಅವ್ರು ರಾಣಿಬೆನ್ನೂರ್ ಅಂತ ಬರ್ತೀನಿ ಅಂತ ಹೇಳಿದ್ನಲ್ಲ, ನಮಗ್ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟು ನಮ್ಮ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ ಉಟ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಮುನ್ನಾರು ಯಾರೋ ಫೋನ್ ಮಾಡಿರು ಅಲ್ಲೇ ಬಂದವ್ರೆ ಪತಿ ಅಂತ ಅಂದ್ರು. ಬರೀ ನೀನ್ ನಾಮೈಕವ್ರಿಗೆ ಕೊಡ್ತೀಯ, ನಮ್ಮಂತವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಅಡಿಗೆ ಖರ್ಚು ಮಾಡು. ನನ್ಗೆ ಊಟ ಏನ್ ಬೇಡ ಕಮ್ಮಿ ಅಮ್ಮಿ, ಊಟ ಏನ್ ಬೇಡ ನನ್ಗೆ, ಯಾಕೆ ಹೊಟ್ಟೆ ಸರಿ ನಂಗೆ. ಆಯ್ತು. ನಿನ್ನ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ ಅಣ್ಣ? ಆಯ್ತು. ನಿಮ್ ಅಪ್ಪರ್ ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾದ್ರೆ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರದ ತೊಂದರೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಆಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ ಮನೆ ಕಣಕಿಲ್ಲ. ನಿಮ್ ಮಟ್ ಮಧ್ಯಾಹ್ನ ಏನಕ್ಕೆ ಮನೆ ಕಂಡಿದ್ದೆ ನೀನ್ ದೊಡ್ಡನೂ ಅಲ್ಲ ಚಿಕ್ಕನೂ ಅಲ್ಲ, ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕುಡ್ದು ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನ್ ಆದ್ರೆ ಸುಮ್ನೆ ಕುಡ್ದು ದುಡ್ಡು ಹಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬಾರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮ್ಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ, ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಕುಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇವು ಇದು ಎದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆಗೆಲ್ಲ ದಾನ. ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಹೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕಣಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಿ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದನು. ನೀನ್ ಯಾಕೆ ಕುಡ್ದು ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ನನಗೆ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನು ಏನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣ ಅಲ್ಲ ಕಣ, ನರಸಿಂಹರಾಜು ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜು ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರೆ ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ, ನೀನ್ ಎಷ್ಟು ಹೊಟ್ಟೆ ಹೊಡಿಬೇಕಾದ್ರೆ ನಮ್ಗೇನು ಅನ್ಸದು? ರೈಲ್ ಹೋದಂಗೆ ಹಂಗೆ ಮಾತಾಡ್ತಿಯಲ್ಲ, ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ ನೀನು ಹೇಳು. ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದು 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ನೀವೆಲ್ಲ 2 ಕಿಡ್ನಿನೂ ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಚಾಯ್ನಾಕೆ ಕಿಡ್ನಿ 1 ಐತೆ ಅಂತಂದ್ರೆ ಮಾತ್ರ ಬೇಡ ಅಂದ್ರೆ 2 ಐತೆ ಅಂತಾರಲ್ಲ, ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣು. ನೀನ್ 1 ಆಯ್ನಾಕಿ ಈಗ ಯಾಕೆ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಳ್ತಾ ಇರೋದು. ಹೆಂಗೋ ಸುಮ್ಕಿತ್ ಈಗ ಬೆಂಕಿ ಇಕ್ಕಣಂಗತ್ತಲ್ಲ ಕೆಲ್. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರು ತಣ್ಣಗಿರ ನೀರ್ ಕೊಡು. ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ ಯಾಕೆ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಾರ ನಿನ್ಗೆ. ಅವ್ರ್ಯಾರು 1 ಹೋಗೈತಿ ಅಂತ ಅಂದ್ರು ತಿರ್ಗಿ
ಅಣ್ಣ ನಿನ್ಗೆ ಮನೆಗೆ ನಿನ್ ಅಂಟ ಅಂದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕೊಳಕ್ಕಾಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನಿನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಹೊರ್ಗಡೆಗೆ ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ ಅವಾಗ ನಿನ್ಗೆ? ಇಲ್ಲ ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಹಾ ಶಿಷ್ಣು ನಿಮಿರುವಿಕೆ. ವಿಷ್ಣು ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣು ಯಾಕೆ ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ಇವನು ಅದು ನೋಡಿ ಹಲೋ ಹೋಗಪ್ಪ, ನಮ್ಗೆ ಏನ್ ಶರ್ಮ ಮಾಡಿದೀವಿ ನಾವು. ಅವನ್ನೆಲ್ಲ ಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಆಲ್ ತುಪ್ಪ ವಿಷ್ಣುನು ಬೇಡ ಉಷ್ಣನು ಬೇಡ ಸರ್ ನಮ್ಗೆ. ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಕೂತ್ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳಾಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್ ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಸೂಟ್ ಮಾಡ್ಬಿಡ್ತಾರೆ. ಅಲ್ಲ ಸರ್, ಇದೇನ್ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಅಲ್ಲ ಶಿಷ್ಟನು ಬೇಡ, ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಹೋಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ಶಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ. ಸರ್ ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಅವಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಟ್ಗಟ್ಟಕ್ಕೂ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತ ಅಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಹಾಕಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ನಂಗೆ ಕುಂತವಳು. ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣಗೆ ಅದಕ್ಕೆ ನೀನೇನು ದೇವ್ರ ಶಿಷ್ಣನ ಇದನ್ನ ಗರ್ಭಿಣಿ ಮಾಡಕ್ಕೆ? ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್? ಅಷ್ಟೇ ಹೇಳಿ ಸರ್. ಎದ್ರ ಅದಕ್ಕೆ ಮಾಡೋಣ? ಅಲ್ಲ ಸರ್, ಎದೊಳುತ್ತಾ? ಯಾರು ನಿಮ್ಗೆ ಇವಾಗ ಶಿಷ್ಣ ಕಟ್ಟಿಗೆ ನಮ್ಗೆ ನಿಮ್ಗೆ ಆಗ್ಬೇಕಾಯ್ತು. ಶಿಷ್ಣ ಕಟ್ಟಿಗೆ ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿನ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಷ್ಣಾಗ. ಹಲೋ, ಇಲ್ಲ ರೀ ಶಿಷ್ಣ. ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಷ್ಣನೇ ಇಲ್ಲ. ನಾವ್ ಯಾವ್ದು ಶಿಷ್ಣ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್, ಸುಮ್ನೆ ಸರ್ ಹಲೋ, ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮ್ಮ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಹಲೋ. ಇಲ್ಲ ರೀ, ನಮ್ಗೆ ಶಿಸ್ಟಮ್ ಇಲ್ಲ, ಯಾತ್ರದ್ದು ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು. ಆಮೇಲೆ ನೀನ್ ಶಿಸ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆಗೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು, ಹಳ್ಳಿ ಜನ. ಆಮೇಲೆ ನೀನು ಶಿಸ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ? ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ? ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದೀವಿ. ನಮ್ಮನ್ನ ಎಷ್ಟು ಅಂತ. ಹಲೋ, ಈಗ ನಮ್ ಶಿಸ್ನಾಗ ಅದು ನನ್ ಕೈಗೆ ಎಲ್ಲಿ ಬರ್ಬೇಕು ಹೇಳೋ ಬರ್ತೀನಿ. ಅಲ್ಲಿಗೆ ಶಿಸ್ನ ಕೊಡಿವಂತೆ. ಹೋದ ಯಾಕಣಪ್ಪ ಇವತ್ತು ಅಮಾವಾಸ್ಯೆ? ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ. ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ?
ಅಲ್ಲ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ ಅದೇನೋ ಇಲ್ಲ ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ, ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ನೀನ್ ಸುರಂಗ ಮಾರ್ಗದಾಗ ನೀನ್ ಓಡ್ಸು ಆಯ್ತಾ. ಆಯ್ತು ಸ್ವಾಮಿ. ಇವತ್ತು ಕಠಿಣ ಅಮಾವಾಸ್ಯೆ, ನಿನಗೆ ಗ್ರಹಣ. ಎಲ್ಲೂ ಮನೆಯಿಂದ ಈಚೆ ಬರಬೇಡ. ಗರ್ಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆಲ್ಲ ಹಾಕಿ, ಗೊತ್ತಾಯ್ತಾ. ಯಾರು ಹೇಳಿ ನೀವು? ನಾನು ಯಾರನ್ನಾಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು, ಒಳ್ಳೇದ್ ಮಾಡತಕ್ಕ. ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ, ಯಾಕೆ ಸುಮ್ನೆ ನಮಗೆ ಇಲ್ಲ, ಅವ್ರು ಯಾರು ನಿಂಗೆ ಬೇರೆ ಮೋಸ ಮಾಡಿರ್ಬೋದು. ನಾನು ಆತರ ಅಂದನಲ್ಲ, ನಾನು ಆತರದನ್ನೆಲ್ಲ. ದುಡ್ಡು ನಾವು ಕೇಳೋದೇ ಇಲ್ಲ, ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನಿನ್ನ ಹತ್ರ ಅಕ್ಕಿ ಕೇಳಲ್ಲ, ಬಟ್ಟೆ ಕೇಳಲ್ಲ, ಗೊತ್ತಾಯ್ತಾ. ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು, ಗೊತ್ತಾಯ್ತೇನಪ್ಪ. ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ, ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ, ಆಯ್ತೇನಪ್ಪ. ಆಯ್ತು. ಈಗ ಕಠಿಣ ಅಮಾವಾಸ್ಯೆ ಇವತ್ತು 2020 ಕೊನೆಯ ಕಾರ್ತಿಕ ಸೋಮವಾರ, ಅಮಾವಾಸ್ಯೆ, ಗ್ರಹಣ 3 ಬಂದಿದೆ ಇವತ್ತು. ನೀನ್ ಎಲ್ಲಾನ ಹೋಗಿ ಒಂದಿಷ್ಟು ಗರ್ಕೆ ಹೋಗಿ ತಗೊಂಬಂದು ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲ ಹಾಕ್ಬಿಡು. ಹಾಕ್ಬಿಟ್ಟಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಎದ್ದಿದ್ಯಾ, ಈಗ ಒಂದ್ ಕರ್ಪೂರ ತಗೊಳಪ್ಪ, ಒಂದ್ ಕರ್ಪೂರ, ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ, ನಾನ್ ಹೇಳ್ದಷ್ಟು ಮಾಡ್ಬೇಕು. ತರಲೆ ಮಾತಾಡ್ದೆ ಕಟ್ ಮಾಡ್ತೀನಿ ನಾನು, ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ? ಹಳ್ಳಿ ಮರ ಮಸಾದಂಗ. ಒಂದೇ ಒಂದ್ ಕರ್ಪೂರ, ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು ನೀನ್. ಜಾಸ್ತಿ ನನ್ನ ಹತ್ರ ಮಕನನ ತೊಳಿ, ತಿಕನನ ತೊಳಿ, ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಹಳ್ಳಿ ಮರ ನಿಮ್ಮನೆ ದೂರ ಇದ್ಯಾ? ಇಲ್ಲ, ಹತ್ರನೇ, ಇಲ್ಲಿ ಪಕ್ಕನೆ. ಕರ್ಪೂರ, ಬೆಂಕಿಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ಗಳಿಗಿದ್ದೀನಿ. ನಾನು ಹೇಳದ್ಮೇಲೆ ಕೆಳಕಿಕ್ಕು. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಸರಿ ಕೇಳಿಸ್ಕೊಳಪ್ಪ ನೀನು. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು, ಮೇಲಿಂದ ಕೆಳಕ್ಕೆ. ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ. ಅಮಾವಾಸ್ಯೆ ಸೂರ್ಯ ಗ್ರಹಣ 20ನೇ ಗ್ರಹಣ, ಕಾಪಾಡು ಪರಮ. ದೂರ ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು ನೀನ್. ಜಾಸ್ತಿ ನನ್ನ ಹತ್ರ ಮಕನನ ತೊಳಿ, ತಿಕನನ ತೊಳಿ, ಹೇಳ್ದಷ್ಟು ಕೇಳು ಜಲ್ದಿ. ಒಳ್ಳೇದ್ ಮಾಡು ಅಂತ ಹೇಳಿದೀನಿ ಸ್ವಾಮಿ. 3 ಸರಿ ನೀಳ್ಸ್ತಾ? ಹಳ್ಳಿ ಮರದ ಹತ್ರ ಇಕ್ಕಿ ಕರ್ಪೂರ ಹಚ್ಚು. ಸ್ವಾಮಿ ಹಚ್ಚದಾ? ಈಗ ಕೇಳ್ಕೊ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ, ನನ್ಗೆ ಯಾರ್ಯಾರು ದೂರ ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು ನೀನ್. ಜಾಸ್ತಿ ನನ್ನ ಹತ್ರ ಮಕನನ ತೊಳಿ, ತಿಕನನ ತೊಳಿ, ಹೇಳ್ದಷ್ಟು ಕೇಳು ಜಲ್ದಿ. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ. ಜೋರಾಗಿ ಬೇಡ್ಕೋ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡವ್ರೆ ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಸ್ನಾನ ದೂರ ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು ನೀನ್. ಜಾಸ್ತಿ ನನ್ನ ಹತ್ರ ಮಕನನ ತೊಳಿ, ತಿಕನನ ತೊಳಿ, ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ, ಏನಿಲ್ಲ ಅಣ್ಣ. ನಾವ್ ಯಾವತ್ತೂ ನಿಮ್ಗೋಸ್ಕರನೇ ಅಣ್ಣ. ನೀನು ನಮ್ಮನ್ ಕೈ ಬಿಡಿ, ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ. ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥವಂತ ಹೇಳಿ ಕೈ ಹಿಡಿಬೋದು. ಅಲ್ಲ, ಎಂತೆಂತವ್ರ ಕೈ ಬಿಡ್ತೀಯ? ಕಾರಾಗ ಹೋಗ್ತಾ ಇದ್ದೀವಿ ಸ್ವಾಮಿ. ಅಯ್ಯೋ, ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲ್ ಆಗಿ ಹೋಗ್ತೀರಣ್ಣ. ಅಲೋ, ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಅಣ್ಣ. ಗ್ಯಾಸ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತಾಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ. ಅಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಗೊತ್ತಾಯ್ತೆ. ನಾನು BN ಅದೇನಪ್ಪ ಲೇಟ್ ನರ್ಸಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾಡ್ತಾ ಇರೋದು. ಅಣ್ಣ 12 ಮೀಟರ್ ಕೂಡ್ದು ತಲೆ ತಿಂತೀರಾ? ಅಣ್ಣ
BN ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ತುಮಕೂರು ಹಾ? ನಮ್ಮನ್ನೆಲ್ಲ ಹಾಕ್ಬೇಡಿ, ನನ್ನೆಲ್ಲ ಬಡ್ಕೊಂಡ್ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ, ಜಲ್ದಿ ಬರೋಣ, ನರಸಿಂಹರಾಜು ಹೆಣ ಎತ್ತಬೇಕಂದ್ ಬರೋಣ. ಅಣ್ಣ ಎಷ್ಟೊತ್ತಾಗುತ್ತಣ್ಣ ಬರೋದು? ಹಾನ ಅಲ್ಲ ಇದು ಒಡ್ರಲ್ಲಿ ಇದೆ ಎಂತ ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಗೆದ್ದೆಯಲ್ಲಿ. ಅಣ್ಣ ನರಸಿಂಹರಾಜು ಹೆಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ. ಸುಮ್ಮನೆ ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರನ್ನೇ ಬಂದಿಲ್ಲ. ಅಣ್ಣ ಅವ್ರ ಹೆಂಡತಿ ಮಕ್ಳೆಲ್ಲ ಅಳ್ತಾವ್ರಣ್ಣ ಬಾರಣ ಜಲ್ದಿ. ಹಲೋ ಏ ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಉಸಿರಾಡ್ದಂಗ್ ಮಾಡಿರಲ್ಲ ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ ಹೆಣ ಬಾರ. ಅಲೋ ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಹಾನ ಅಲ್ಲ ಇದು ಒಡ್ರಲ್ಲಿ ಇದೆ ಎಂತ ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಗೆದ್ದೆಯಲ್ಲಿ. ಅಣ್ಣ ನರಸಿಂಹರಾಜು ಹೆಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ. ಸುಮ್ಮನೆ ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರನ್ನೇ ಬಂದಿಲ್ಲ. ಅಣ್ಣ